ಹಾಯ್ ಗಾಯ್ಸ್, ವೆಲ್ಕಮ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಅಕ್ಕಿ ಸಂಡಿಗೆ ಅಂದರೆ ವೈಟ್ ಆಗಿ ಬರಬೇಕು ಅಂದರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಾಗ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಕೊನೆಯಲ್ಲಿ ಇಷ್ಟ ಆಗಿತ್ತಂದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಇಷ್ಟೊಂದು ವೈಟ್ ಆಗಿ ಬರೋದಕ್ಕೆ ನಾನು ಏನೆಲ್ಲ ಸ್ಟೆಪ್ನ ಫಾಲೋ ಮಾಡಿದ್ದೀನಿ ಅಂತ ನಾನು ಕೂಡ ಈ ವಿಡಿಯೋದಾಗ ಶೇರ್ ಮಾಡಿದ್ದೀನಿ. ಸೊ ಖಂಡಿತ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ಹಾಗೆ ನೋಡಿ, 1 ಪಟ್ಟು ಇರುವ ಅಕ್ಕಿ ಹಪ್ಪಳನ ಎಣ್ಣೆಯಲ್ಲಿ ಹಾಕಿದ ತಕ್ಷಣ 4 ಪಟ್ಟು ಅರಳ್ತಾವೆ. ಸೊ ಹೇಗೆ ಇದು ಸಾಧ್ಯ ಅನ್ನೋದನ್ನು ನಾನು ಈ ವಿಡಿಯೋದಾಗ ತೋರಿಸ್ತೀನಿ ನೋಡಿ. ಕ್ರಿಸ್ಪಿಯಾಗಿಯೂ ಕೂಡ ಹೌದು, ಮತ್ತು ಬಾಯಲ್ಲಿಟ್ಟರೆ ಕರಗೋ ಥರನೂ ಕೂಡ ಇದೆ. ಗೊತ್ತಾಯ್ತಲ್ವಾ? ಇಷ್ಟೊಂದು ವೈಟಾಗಿ ಬರೋದಕ್ಕೆ ಆ 3 ಯಾವ ಸ್ಟೆಪ್ನ ಏನಂತ ಈ ವಿಡಿಯೋದಾಗ ತಿಳಿಸ್ತೀನಿ. ನಾನು ತೊಗೊಂಡಿರೋದು ರೇಷನ್ ಅಕ್ಕಿ. ಸೊ ಗೈಸ್, ಅಕ್ಕಿ ಸಂಡಿಗೆ ಮಾಡಬೇಕಾದ್ರೆ ಯಾರೆಲ್ಲ ಅಕ್ಕಿ ಸಂಡಿಗೆ ಮಾಡ್ತಿದ್ದೀರಾ, ಸೊ ದಯವಿಟ್ಟು ರೇಷನ್ ಅಕ್ಕಿಯಿಂದನೇ ಮಾಡಿ. ಯಾಕೆಂದರೆ ರೇಷನ್ ಅಕ್ಕಿಯಲ್ಲಿರುವಷ್ಟು ಜಿಗಿಟು ಬೇರೆ ಅಕ್ಕಿಯಲ್ಲಿ ಇರೋದಿಲ್ಲ. ಸೊ ಪಾಲಿಶ್ ಆಗಿರುವ ಅಕ್ಕಿ ಅಷ್ಟೊಂದು ಸರಿಯಾಗಿ ಸಂಡಿಗೆನ ರೆಡಿ ಆಗೋದಿಲ್ಲ. ಹಾಗೆ ರುಚಿನೂ ಕೂಡ ರೇಷನ್ ಅಕ್ಕಿಯಿಂದನೇ ಕೂಡ ಸಂಡಿಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಸೊ ನೋಡಿ, ನಾನಿಲ್ಲಿ ಫಸ್ಟ್ ಟಿಪ್ ಏನಂದರೆ, ಇಷ್ಟೊಂದು ಕ್ಲೀನಾಗೆ ತೊಳ್ಕೊತಾ ಇದ್ದೀನಿ ಅಂದರೆ ಇದು ಮೊದಲ ಸ್ಟೆಪ್ಪು. ಸೊ ಅಕ್ಕಿನ ನಾವು ಎಷ್ಟು ಸಲ ಕ್ಲೀನಾಗೆ ತೊಳಿತೀವಿ, ಒಂದು 5ರಿಂದ 6 ಸಲ ತೊಳೆದ ಮೇಲೆ ಈ ಥರ ನೀರು ಹಾಕಿದ್ಮೇಲೆ ಕಾಣಿಸ್ತಾ ಇದೆ ನೋಡಿ. ನೀರಲ್ಲಿ ಅಕ್ಕಿ ಕಾಣಿಸ್ತಾ ಇರಬೇಕು, ಅಂದರೆ ಅಷ್ಟು ಕ್ಲೀನಾಗಿ ತೊಳೆದ್ರೆ ಚೆನ್ನಾಗಿರುತ್ತೆ. ಸೊ ಇದನ್ನು ನಾನು 3 ಡೇಸ್ವರೆಗೂ ನೆನೆ ಹಾಕಿಟ್ಟಿದ್ದೀನಿ. ಅಂದರೆ 3 ಡೇಸ್ವರೆಗೂ ಡೈಲಿ ನೀರು ಚೇಂಜ್ ಮಾಡ್ತಾ ಇದ್ದೆ. 3 ಡೇಸ್ನು ನೋಡಿದ್ರಲ್ಲ, ಇವಾಗ ಮತ್ತೆ ಇವತ್ತು ನೀರು ಚೇಂಜ್ ಮಾಡಬೇಕು. ಸೊ ಇದನ್ನು ನಾನು 2 ಸಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ವ, ಅಕ್ಕಿ ನೋಡಿ ಎಷ್ಟು ವೈಟಾಗಿ ಬಂದಿದೆ, ಒಂಚೂರೂ ಬ್ಲ್ಯಾಕ್ ನೀರು ಬರೋದಿಲ್ಲ. ಸೊ ಇವಾಗ ನಾನು ಇದನ್ನು 2ರಿಂದ 3 ಸಲ ಕ್ಲೀನಾಗೆ ತೊಳ್ಕೊಂಡೆ. ಸ್ಮೆಲ್ಲು ಕೂಡ ಬರೋದಿಲ್ಲ ಈ ಥರ ತೊಳೆದ್ರೆ. ಇವಾಗ ಮಿಕ್ಸರ್ ಜಾರಿಗೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು, ಮತ್ತು ಫ್ರೆಶ್ ನೀರು ಹಾಕ್ಕೊಂಡು ನಾನು ರುಬ್ಕೋತಾ ಇದ್ದೀನಿ. ರುಬ್ಬೋ ಮೆಥಡು ಸೆಕೆಂಡ್ ಆಗಿರುತ್ತೆ. ಸೊ ನೋಡಿ, ರುಬ್ಬೋ ಮೆಥಡಲ್ಲಿ ಹೇಗಿದೆ ಅಂದರೆ, ಹೀಗೆ ನಾನು ತೋರಿಸ್ತಾ ಇದ್ದೀನಿ, ಲೈನ್ ಹಾಕಿದರೆ ಲೈನ್ ಬರಬೇಕು, ಅಷ್ಟು ಸಾಫ್ಟಾಗಿ ಮತ್ತು ಜಿಗುಟಾಗಿ ಬರಬೇಕು. ಅಷ್ಟು ಜಿಗುಟಾಗಿ ಬಂದರೆ ಹಿಟ್ಟು ಚೆನ್ನಾಗಿ ರೆಡಿ ಆಗುತ್ತೆ. ಅದಕ್ಕೋಸ್ಕರ ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ರುಬ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಅಕ್ಕಿನೂ ಇದೇ ಥರ ಸಣ್ಣದಾಗಿ ರುಬ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲನೂ ನಾನು ಅದೇ ಥರ ರುಬ್ಕೊಂಡಿದ್ದೀನಿ. ಯಾವುದು ಸ್ವಲ್ಪನೂ ತರಿಯಾಗಿರಬಾರ್ದು. ಕ್ಲೀನಂಗೆ ಈ ಥರ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಳ್ಳಿ, ಪರವಾಗಿಲ್ಲ. ಸೊ ಜಾಸ್ತಿನ ರೀತಿ ನೀರು ಹಾಕ್ಕೊಂಡ್ರೂ ಕೂಡ ನಡೀತೈತಿ. ಅಂದರೆ ನೀರು ಯಾಕೆ ಜಾಸ್ತಿ ಹಾಕ್ಕೋಬೇಕು ಅನ್ನೋದನ್ನು ನಾನು ಮುಂದೆಗಡೆ ತಿಳಿಸ್ತೀನಿ. ಸೊ ನೋಡಿ, ನಾನು ಜಾಸ್ತಿನ ರೀತಿಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ, ಏನೂ ಅಷ್ಟೊಂದು ಕನ್ಸಿಸ್ಟೆನ್ಸಿ ಆಗೋಲ್ಲ. ಸೊ ಜಾಸ್ತಿ ನೀರು ಹಾಕ್ಕೊಂಡಿದ್ದು ಇದನ್ನು ಮಾರನೇ ದಿನ ಅಂದರೆ ಅಕ್ಕಿ ರುಬ್ಬಿ 1 ದಿನ ಬಿಟ್ಟು ನೆಕ್ಸ್ಟ್ ಡೇ ನಾನು ಈ ನೀರು ಮೇಲ್ಗಡೆ ಬಂದುಬಿಟ್ಟಿರುತ್ತೆ, ಹಿಟ್ಟೆಲ್ಲ ಕೆಳಗಡೆ ಕೂತಿರುತ್ತೆ. ನಾವು ಅಕ್ಕಿನ ಚೆನ್ನಾಗಿ ರುಬ್ಕೊಂಡ್ರೆ ಮಾತ್ರ ಈ ಥರ ನೀರು ಬರುತ್ತೆ, ಅದಕ್ಕೆ ಹೇಳೋದು. ಸೊ ನೋಡಿ, ಇಟ್ಟು ಎಕ್ಸ್ಟ್ರಾ ನೀರನ್ನು ನಾನು ತೆಗೆದೆ. ಇದು 3ನೇ ಸ್ಟೆಪ್ಪು ಗೈಸ್. ಈ ಸ್ಟೆಪ್ಪು ಕೂಡ ನಾವು ಫಾಲೋ ಮಾಡಬೇಕಾಗತ್ತೆ. ಸೊ 3ನೇ ಸ್ಟೆಪ್ಪು ಗೊತ್ತಾಯ್ತಲ್ವ, ಅಕ್ಕಿ ನೋಡಿ ಮೇಲ್ಗಡೆ ನೀರು ಬರುತ್ತೆ ನೋಡಿ, ಅದನ್ನು ತೆಗೆದೆ ನಾನು. ಅಂದರೆ ವೈಟಾಗಿ ಬರೋದಕ್ಕೆ ಇವು 3 ಸ್ಟೆಪ್ನ ಫಾಲೋ ಮಾಡಬೇಕಾಗತ್ತೆ. ನೋಡಿ, ಬೆಣ್ಣೆ ಥರ ಹೇಗೆ ಬಂದಿದೆ ಹಿಟ್ಟು, ಈ ಥರನೇ ಬರುತ್ತೆ ಗೈಸ್. ನೀವು ಕೂಡ ಟ್ರೈ ಮಾಡಿದ್ರೆ ಇದೇ ಥರ ಬರುತ್ತೆ. ಇದು ಪರ್ಫೆಕ್ಟಾಗಿ ಅಕ್ಕಿ ಅಂದರೆ ಸಂಡಿಗೆ ಮಾಡೋದಕ್ಕೆ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಅರ್ಧ ಕೆಲಸ ಮುಗೀತು, ಇನ್ನು ಅರ್ಧ ಕೆಲಸ ಬಾಕಿ ಇರೋದು. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಇಷ್ಟು ಗಟ್ಟಿಯಾಗಿರೋ ಹಿಟ್ಟನ್ನು ನಾವು ಡೈರೆಕ್ಟಾಗಿ ಅಕ್ಕಿ ಸಂಡಿಗೆ ಮಾಡೋಕ್ಕೆ ಬರೋದಿಲ್ಲ. ಸೊ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿನಿ, ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಹೇಗಿರಬೇಕಂದ್ರೆ, ಅಕ್ಕಿ ಮಸಾಲೆ ದೋಸೆ ಮಾಡೋದಕ್ಕೆ ಅಥವಾ ದೋಸೆ ಮಾಡೋದಕ್ಕೆ ನಾವು ರುಬ್ಕೊಂಡಿರ್ತೀವಿ ನೋಡಿ ಹಿಟ್ಟು ಕನ್ಸಿಸ್ಟೆನ್ಸಿ, ಈ ಥರ ಸ್ಪೂನ್ಲೆ ಮೇಲ್ಗಡೆ ಎತ್ತಿದ ತಕ್ಷಣ ಕಂಟಿನ್ಯೂಸ್ ಆಗಿ ಬೀಳ್ತಾ ಇರಬೇಕು. ಸೊ ಕನ್ಸಿಸ್ಟೆನ್ಸಿ ಅಟ್ಟಿದ್ದರೆ ಸಾಕು. ಸೊ ಇವಾಗ ನೀರಿನ ಅಳತೆ ಕರೆಕ್ಟಾಗಿ ಹೇಳ್ತೀನಿ, ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಸೊ ನಾನಿಲ್ಲಿ ಯಾವುದ್ರಲ್ಲೇ ಹಿಟ್ಟು ತೊಗೋತೀವಿ ನೋಡಿ, ಅದರಲ್ಲೇ ನೀರಿನ ಅಳತೆ ತೊಗೋಬೇಕಾಗತ್ತೆ. ನಾನಿಲ್ಲಿ 5 ಕಪ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. 5 ಕಪ್ಪು ನೀರು ತೊಗೊಂಡ್ರೆ ಅದಕ್ಕೆ ಹಿಟ್ಟು ಎಷ್ಟು ಹಾಕ್ಕೋಬೇಕು ಅನ್ನೋದು ನಿಮಗೆ ಕ್ವಶನ್ ಇರುತ್ತಲ್ವ. ಸೊ ಇವಾಗ ನೀರು ಕಾಯೋ ತನಕ ಹಿಟ್ಟಿನ ಅಳತೆನ ಮಾಡೋಣ. ನೋಡಿ, ನಾನು ತೊಗೊಂಡಿರೋದು ನೀರಿನ ಅಳತೆ ಇದೇ ಪಾತ್ರೆಯಲ್ಲಿ, ಅಂದರೆ ಇದೇ ಬೌಲಲ್ಲಿ. ಈ ಕಪ್ಪಿಗೆ ಕರೆಕ್ಟಾಗಿ ನೋಡಿ ನಾನು ಹಿಟ್ಟಿನ ಅಳತೆ ಹೇಳ್ತಾ ಇದ್ದೀನಿ. 5 ಕಪ್ ಆಗುವಷ್ಟು ನೀರು ತೊಗೊಂಡ್ರೆ ಇದೆ ನೋಡಿ, ಅದೇ ಕಪ್ಪಿನಿಂದ 2.5 ಕಪ್ ಆಗುವಷ್ಟು ಹಿಟ್ಟನ್ನು ತೊಗೋತಾ ಇದ್ದೀನಿ. ನೀವೇನಾದರೂ 1 ಕಪ್ ಆಗುವಷ್ಟು ಹಿಟ್ಟನ್ನು ತೊಗೊಂಡ್ರೆ 2 ಕಪ್ ಆಗುವಷ್ಟು ನೀರನ್ನು ಹಾಕೋಬೇಕು, ಅಂದರೆ ಡಬಲ್ಲು.
ಸೊ ಇವಾಗ ನೀರು ಸ್ವಲ್ಪ ಉಗುರು ಬೆಚ್ಚಗೆ ಕಾಯಬೇಕು, ಜಾಸ್ತಿ ಕಾಯಬೇಕಂತೇನಿಲ್ಲ. ಫಸ್ಟ್ ಟೈಮ್ ಮಾಡೋರು ಸ್ವಲ್ಪ ಉಗುರು ಬೆಚ್ಚಗೆ ಕಾಸ್ಕೊಳ್ಳಿ. ಜಾಸ್ತಿ ಕುದಿಯಾಗೆ ಕಾಸ್ಕೊಂಡ್ರೆ ಹಿಟ್ಟು ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಉಗುರು ಬೆಚ್ಚಗಿರೋ ನೀರಿಗೆ ನಾವು ಹಿಟ್ಟನ್ನು ಈ ಥರ ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು. ಅಷ್ಟು ಬೇಗ ಏನು ಗಟ್ಟಿ ಆಗೋದಿಲ್ಲ, ಯಾಕೆಂದರೆ ನಾವು ಉಗುರು ಬೆಚ್ಚಗಾಗಿರುವ ನೀರನ್ನು ತೊಗೊಂಡಿರೋದ್ರ ಕಾರಣಕ್ಕಾಗಿ ಅಷ್ಟು ಗಟ್ಟಿ ಆಗೋದಿಲ್ಲ ಬೇಗನೆ. ಸೊ ನೋಡಿ, ಇದು ಸೆಕೆಂಡ್ ಬೌಲು ನಾನು ಹಾಕೋತಾ ಇರೋದು, ಅಂದರೆ ಎರಡನೇ ಬೌಲು ಕಾಣಿಸ್ತಾ ಇದೆ ಅಲ್ವಾ. ಇಷ್ಟು ಕರೆಕ್ಟಾಗಿ ಕಂಟಿನ್ಯೂಸ್, ಒಮ್ಮೆ ಸಡನ್ನಾಗಿ ಎಲ್ಲನೂ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇದೇ ಥರ ಹಿಟ್ಟನ್ನು ಹಾಕ್ಕೊಂಡ್ರೆ ಗಂಟಾಗೋದಿಲ್ಲ. ನಾನು ತೋರಿಸೋ ರೀತಿನ ಹಾಕ್ಕೊಂಡ್ರೆ, ಫಸ್ಟ್ ಟೈಮ್ ಮಾಡೋರು ದಯವಿಟ್ಟು ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೀವು ಸ್ವಲ್ಪ ಸ್ಕಿಪ್ ಮಾಡಿದ್ರೂ ನಿಮ್ಗೆ ಅರ್ಥ ಆಗೋದಿಲ್ಲ. 2 ಬೌಲ್ ಹಾಕುವಷ್ಟು ಹಾಕ್ಕೊಂಡೆ, ಇವಾಗ ಅರ್ಧ ಬೌಲ್ ಹಾಕೋತಾ ಇದ್ದೀನಿ. ನೋಡಿ, ಇಷ್ಟು ಕರೆಕ್ಟಾಗಿ ಹಿಟ್ಟು ಮತ್ತು ಕರೆಕ್ಟಾಗಿ ನೀರಿನ ಅಳತೆ ತೊಗೊಂಡ್ರೆ ಹಿಟ್ಟು ಕರೆಕ್ಟಾಗಿ ಬರುತ್ತೆ. ಸೊ ನೋಡಿ, ಇವಾಗ ಇನ್ನೂ ತನಕ ಗಟ್ಟಿ ಆಗಿಲ್ಲ, ಯಾಕೆಂದರೆ ನಾವು ತೊಗೊಂಡಿರೋದು ಉಗುರು ಬೆಚ್ಚಗೆ ನೀರಾಗಿರೋದ್ರಿಂದ ಅಷ್ಟು ಬೇಗನೆ ಗಟ್ಟಿ ಆಗೋದಿಲ್ಲ. ನಾರ್ಮಲಾಗಿ ಎಲ್ಲರೂ ಅಂದರೆ ಪರ್ಫೆಕ್ಟಾಗಿ ಮಾಡೋರಿಗೆ ಏನಾಗಿಬಿಡುತ್ತೆ, ಸ್ವಲ್ಪ ಜಾಸ್ತಿ ಕುದೀತಾ ಇರೋ ನೀರಿಗೆ ಹಿಟ್ಟು ಹಾಕ್ಕೊಂಡ್ರೆ 1-2 ನಿಮಿಷದವರೆಗೆ ಗಟ್ಟಿ ಆಗಿಬಿಡುತ್ತೆ. ಸೊ ಹಾಗೆ ಮಾಡೋದು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ಹೋಗಿ ನೋಡ್ಕೊಳ್ಳಿ. ಸೊ ಇವಾಗ ಫಸ್ಟ್ ಟೈಮ್ ಮಾಡೋರಿಗೆ ಅಂತಲೇ ನಾನು ಈ ವಿಡಿಯೋ ಮಾಡಿರೋದು. ಸೊ ನಾನು ಜಾಸ್ತಿ ರೀತಿಯಲ್ಲಿನೇ ಹಿಟ್ಟು ತೊಗೊಂಡಿದ್ದೀನಿ. ನೀವು ಸ್ಟಾರ್ಟಿಂಗ್ ಮಾಡ್ತಾಯಿದ್ರೆ 1 ಬೌಲ್ ಆಗುವಷ್ಟು ಹಿಟ್ಟನ್ನು ತೊಗೊಂಡು ಅದಕ್ಕೆ 2 ಬೌಲ್ ಆಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ನೀವು ಹಿಟ್ಟನ್ನು ರೆಡಿ ಮಾಡ್ಕೋಬೋದು. ಸೊ ಇವಾಗ ಕಂಟಿನ್ಯೂಸ್ ಆಗಿ ಇಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಿಟ್ಟನ್ನು ನಾವು ಮಿಕ್ಸ್ ಮಾಡ್ಕೋತಾ ಇರಬೇಕು. ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ. ಸೊ ಆವಾಗ ನಾವು ಈ ಥರ ಮಾಡ್ಕೋಬೇಕು. ನಾನು ಮಾಡ್ತಾಯಿದ್ದೀನಿ ನೋಡಿ, ಈ ಥರ ಪ್ರೆಸ್ ಮಾಡಿಕೊಂಡು ಹಿಂಗೆ ಹಿಟ್ಟು ಜಕ್ಕೊಂಡ್ಬಿಟ್ರೆ ಯಾವುದೇ ರೀತಿ ಗಂಟಾಗೋದಿಲ್ಲ. ಹಾಗೆ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೋತೀವಿ, ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಆಗುತ್ತೆ. ಸಂಡಿಗೆನೂ ಕೂಡ ಹೌದು, ಅಷ್ಟೇ ಚೆನ್ನಾಗಾಗುತ್ತೆ. ಸೊ ನೋಡಿದ್ರಲ್ಲ, ಸ್ವಲ್ಪ ಕಷ್ಟ ಆಗ್ಬೋದು. ನಾನು ಯಾಕಂದರೆ ಜಾಸ್ತಿ ರೀತಿಯಲ್ಲಿ ಹಿಟ್ಟು ತೊಗೊಂಡಿರೋ ಕಾರಣಕ್ಕಾಗಿ ಸ್ವಲ್ಪ ಕೈ ನೋವು ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅವರು 1 ಬೌಲ್ ಆಗುವಷ್ಟು ಹಿಟ್ಟನ್ನು ತೊಗೊಂಡ್ರೆ ಸಾಕು. ನೀವು ಫಸ್ಟ್ ಟೈಮ್ ಮಾಡೋರಿಗೆ ಇಷ್ಟೊಂದೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ನೋಡಿದ್ರಲ್ಲ, ಸ್ವಲ್ಪ ಗಂಟು ಕಾಣಿಸ್ತಾ ಇದೆ, ಅದು ಗಂಟಲ್ಲ. ಸೊ ಅದನ್ನು ಹಿಟ್ಟನ್ನು ನಾವು ಕುದೀತಾ ಇರುತ್ತೆ, ಸೊ ಗಟ್ಟಿ ಆಗ್ತಾ ಬರುತ್ತಲ್ವ, ಹಾಗಾಗಿ ಅದಾಗಿರುತ್ತೆ. ಸೊ ಇವಾಗ ಸ್ಪೂನ್ಲೇ ಇದನ್ನು ರೆಡಿ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಅದಕ್ಕೆ ನಾನು ಇದನ್ನು ಏನು ಮಾಡ್ತಾಯಿದ್ದೀನಿ ನಿಮಗೆ ಹೇಳ್ತೀನಿ. ಯಾರಿಗೆಲ್ಲ ಸ್ವಲ್ಪ ಜಾಸ್ತಿ ರೀತಿಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋತಿದ್ರೆ ಅವ್ರ ಮನೆಯಲ್ಲಿ ಹುಟ್ಟಿರುತ್ತೆ ನೋಡಿ, ಅದರಲ್ಲೂ ಕೂಡ ನಾವು ಹಿಟ್ಟನ್ನು ಈ ಥರ ಸ್ಮ್ಯಾಶ್ ಮಾಡ್ಕೋಬಹುದು. ಇಷ್ಟು ಸ್ಪೂನ್ಲೇ ಆಗ್ತಾಯಿಲ್ಲ. ಸ್ವಲ್ಪ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾನು ಕೆಳಗಡೆ ಇಳಿಸ್ಕೊತಾ ಇದ್ದೀನಿ. ಹಿಟ್ಟನ್ನು ಕೆಳಗಡೆ ಇಳಿಸ್ಕೊಂಡು ಚಪಾತಿ ಮಾಡೋ ಕೋಲ್ ಇರುತ್ತೆ ನೋಡಿ, ಚಪಾತಿ ಮಾಡ್ತೀವಿ ನೋಡಿ, ಆ ಚಪಾತಿ ಮಾಡೋ ಲಟ್ಟಣಿಗೆಯಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಯಾರ ಹತ್ರ ಹುಟ್ಟಿರುತ್ತೆ ಅವರು ಅದರಲ್ಲೇ ಮಾಡಿಕೊಂಡ್ರು ಕೂಡ ನಡಿತೈತಿ. ಸೊ ಈ ಚಪಾತಿ ಮಾಡೋದ್ರಿಂದ ನಾವು ಈ ಥರ ಮಾಡಿಕೊಂಡ್ರೆ ಬೇಗನೆ ಎಲ್ಲ ಗಂಟನ್ನು ಕೂಡ ಹೋಗಿಬಿಡುತ್ತೆ. ಸೊ ಹಾಗಾಗಿ ನಾನೀಗ ಮಾಡ್ಕೋತಾ ಇದ್ದೀನಿ ಇಷ್ಟು ಸ್ಪೀಡಾಗಿ. ಅಂದರೆ ಇದು ನನ್ನ ಜಾಸ್ತಿ ಇದೆ ಹಿಟ್ಟು, ಹಾಗಾಗಿ ಅಷ್ಟು ಕಷ್ಟ ಆಗ್ತಿದೆ. ನೀವು ಸ್ವಲ್ಪ ಮಾಡ್ಕೊಂಡಿದ್ರೆ ಅದು ಸ್ಪೂನ್ಲೇ ಸರಿ ಹೋಗ್ಬಿಡುತ್ತೆ. ನಾವು ಯಾವ ಸ್ಪೂನ್ ತೊಗೊಂಡಿರ್ತೇವೆ ಅದರಲ್ಲೇ ಸರಿ ಹೋಗುತ್ತೆ. ಸೊ ಇವಾಗ ನಾನು ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಕುದಿಯೋಕ್ಕೆ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ. ನೀವು ಒಂದು 2 ನಿಮಿಷ ಆಗುವಷ್ಟು ಮುಚ್ಚಿ ಇಟ್ಬಿಡಿ. ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡಿ. ನೋಡಿ, ಇಷ್ಟು ಮಾಡಿದ್ರೆ ಸಾಕು. 5 ನಿಮಿಷ ಅಥವಾ 2 ನಿಮಿಷದವರೆಗೂ ಹೀಗೆ ಮಾಡಿ ಮತ್ತೆ ಓಪನ್ ಮಾಡಿ ಕೆಳಗಡೆ ಹಿಟ್ಟನ್ನು ಮ್ಯಾಗ್ ತೊಗೊಂಡು ಮೇಲ್ಗಡೆ ಇರೋ ಹಿಟ್ಟನ್ನು ಕೆಳಗಡೆ ಹಾಕಿ ಮತ್ತೆ 2 ನಿಮಿಷ ಅಥವಾ 3 ನಿಮಿಷದವರೆಗೂ ಮುಚ್ಚಿಡಬೇಕಾಗುತ್ತೆ. ಅಂದರೆ ಹಿಟ್ಟು ಕುದೀತಾ ಇರಬೇಕು. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮುಚ್ಚಳನ ಮುಚ್ಚಿ ಇಡಿ, ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ. ಸೊ ನೋಡಿ, ಮತ್ತೆ ನಾನು 2-3 ನಿಮಿಷ ಈ ಥರ ಮಾಡಿಕೊಂಡು ನೋಡಿ ಹಿಟ್ಟು ಹೇಗೆ ಕುದ್ದಿದೆ ಅಂತ ನಾವು ತಿಳ್ಕೊಬೇಕಂದ್ರೆ ನೋಡಿ, ಇಲ್ಲಿ ಸ್ಪೂನ್ಲೇ ಈ ಥರ ಎತ್ತಬೇಕಾದ್ರೆ ಪದರಾಗಿ ಬರುತ್ತೆ. ಮತ್ತು ಹಿಟ್ಟಿನ ಕಲರು ಕೂಡ ಸ್ವಲ್ಪ ಚೇಂಜ್ ಆಗಿರುತ್ತೆ. ಪ್ಯೂರ್ ವೈಟಾಗಿ ಕಾಣಿಸೋದಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ಅದನ್ನು ನೋಡಿಕೊಂಡು ನಾವು ಹಿಟ್ಟು ಬೆಂದಿದೆ ಅಂತ ಅರ್ಥ. ಸೊ ಇವಾಗ ಅದನ್ನು ಆ ಕಡೆ ಸೈಡಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆ 2 ನಿಮಿಷ ಆಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ಇಟ್ಬಿಡಿ. ಸೊ ಅಲ್ಲಿವರೆಗೂ ನಾನಿಲ್ಲಿ ಒಂದು ಅಂದರೆ ಚಕ್ಲಿ ಮಣಿ ಅಂತ ಕರಿತೀವಿ ಇದಕ್ಕೆ. ಸೊ ಇದು ಚಕ್ಲಿ ಮೇಕರ್ನೂ ಹೌದು, ಹಾಗೆ ಇದರಿಂದ ನಾವು ಸಂಡಿಗೆನೂ ಕೂಡ ಹಾಕೋಬೋದು. ನಮ್ಮ ಸೈಡು ಕುರುಡಿಗೆ ಅಂತ ಕರೀತಾರೆ ಇದು ಈ ಥರ ಮಾಡೋದಕ್ಕೆ. ಹಾಗೆ ಕೆಲವೊಂದು ಸೈಡು ಸಂಡಿಗೆ ಅಂತಲೂ ಕೂಡ ಕರೀತಾರೆ. ಸೊ ಸಂಡಿಗೆ ಮಾಡೋದಕ್ಕೆ ನಾವೇನು ಮಾಡಬೇಕಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಸಾಚೆಗಳಿದಾವೆ. ಸೊ ಈ ಚಕ್ಲಿ ಮೇಕರ್ ತೊಗೊಂಡ್ರೆ ಸಾಕು, ನಾವೆಲ್ಲ ರೀತಿ ಸಂಡಿಗೆನೂ ಕೂಡ ಮಾಡ್ಕೋಬೋದು, ಸ್ನ್ಯಾಕ್ಸ್ನೂ ಕೂಡ ಮಾಡ್ಕೋಬೋದು ಈ ಥರ ಚಕ್ಲಿ ಮೇಕರ್ಸ್ ಇದ್ದರೆ. ಹಾಗೆ ಇದು ಮಾಡೋದಕ್ಕೂ ಕೂಡ ಕಷ್ಟ ಅಲ್ಲ. ಈ ಥರ ಚಕ್ಲಿ ಮೇಕರ್ ಇದ್ದರೆ ಬೇಗನೆ ಹಾಕೋಬೋದು. ಹಾಗೆ ಒಂದೇ ಕೈಯಲ್ಲೇ ಕೂಡ ನಾವು ಯೂಸ್ ಮಾಡ್ಕೋಬೋದು. ನಿಮಗೂ ಕೂಡ ಈ ಚಕ್ಲಿ ಮೇಕರ್ ಬೇಕಿದ್ರೆ ನಾನು ಈ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ. ಸೊ ಅಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಲಿಂಕಿಗೆ ಕರ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ನೀವು ಅದನ್ನು ಬೈ ಮಾಡ್ಬೋದು. ಇದಕ್ಕೆ ಜಾಸ್ತಿ ರೀತಿ ಅಮೌಂಟ್ ಏನಿಲ್ಲ.
300ರಿಂದ 400ವರೆಗೂ ಇದೆ. ಸೊ ಯಾರೆಲ್ಲ ಬೈ ಮಾಡ್ಬೇಕು ಅಂದ್ಕೊಂಡ್ರೆ ಅಂದರೆ ತೊಗೋಬೇಕು ಅಂದ್ಕೊಂಡಿದ್ದೀರಾ, ಸೊ ನಾನು ಹಾಕಿರ್ತೀನಿ, ಟ್ಯಾಗ್ ಮಾಡಿರ್ತೀನಿ, ನೀವು ಅದನ್ನು ಪ್ರೆಸ್ ಮಾಡಿ ತೊಗೋಬೋದು. ಸೊ ಇವಾಗ ಟೆರೆಸ್ ಮೇಲೆ ನಾನು ಹೋಗಿ ಒಂದು ಸೀಟ್ ಹಾಕ್ಕೊಂಡು, ಅದಕ್ಕೆ ಪ್ಲಾಸ್ಟಿಕ್ ಸೀಟ್ ಇದೆ ಇದು, ಸೊ ಸೀಟ್ ಹಾಕ್ಕೊಂಡು ಅದಕ್ಕೆ ನೀರು ಚಿಮ್ತಾ ಇದ್ದೀನಿ. ಸೊ ನೀರು ಚಿಮ್ಕೊಂಡು ಈ ಥರ ಕೈಯಲ್ಲಿ ಎಲ್ಲ ಕಡೆಯೂ ಪ್ರೆಸ್ ಮಾಡಿಕೊಂಡು, ಅಂದರೆ ಎಲ್ಲ ಕಡೆಯೂ ನೀರು ಹತ್ತಬೇಕು. ಸೊ ಹಾಗಾಗಿ ಅದನ್ನೆಲ್ಲ ಕರೆಕ್ಟಾಗಿ ನೀರು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಚಕ್ಲಿ ಮಾಡೋದಕ್ಕೆ ನೋಡಿ, ನಾನು ಚಕ್ಲಿ ಮೇಕರ್ ಆವಾಗಲೇ ಹೇಳಿದೆ ಅಲ್ವಾ, ಸಂಡಿಗೆ ಮಾಡೋದಕ್ಕೆ ಚಕ್ಲಿ ಮೇಕರ್ನ ಈ ಥರ ತೊಗೊಂಡ್ರೆ ಎಲ್ಲ ರೀತಿ ಸ್ನ್ಯಾಕ್ಸ್ನೂ ಮಾಡ್ತೀವಿ. ಸೊ ಇದನ್ನು ಈಸಿಯಾಗಿ ನಾವು ಯೂಸ್ ಮಾಡ್ಕೋಬೋದು. ಸೊ ಒಂದು ಸಲ ನಾವು ಇದನ್ನು ಕರೆಕ್ಟಂಗೆ ನೋಡಿ ಟೈಟಾಗಿ ಪ್ಯಾಕ್ ಮಾಡಿದ್ರೆ ಸಾಕು, ಕರೆಕ್ಟಾಗಿ ಕೆಳಗಡೆ ಇರೋದು ಕೂತಿವಾಗ. ಸೊ ಇದಕ್ಕೆ ಹಿಟ್ಟನ್ನು ಹಾಕೋಬೇಕು. ಸೊ ಈ ಹಿಟ್ಟು ಹಾಕೊಳ್ಳೋದು ಕೂಡ ಅಷ್ಟೇ ಈಸಿಯಾಗಿ. ಸೊ ನೋಡಿ, ಒಂದು ಸ್ಪೂನ್ನ ತೊಗೊಂಡು, ನಾವು ಆವಾಗಲೇ ಮಿಕ್ಸ್ ಮಾಡಿರ್ತೀವಲ್ಲ ಅದೇ ಸ್ಪೂನ್ಲೇನೆ ತೊಗೊಂಡು ಜಸ್ಟ್ ಹಿಂಗೆ ಹಾಕೋತಾ ಇದ್ದೀನಿ ನೋಡಿ, ಆ ಥರನ ಹಾಕ್ಕೊಳ್ಳಿ. ಸೊ ಎಷ್ಟು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಒಳಗಡೆ ಸ್ವಲ್ಪ ಕಡಿಮೆ ಇರಬೇಕು ಹಿಟ್ಟು, ಅಂದರೆ ಪ್ರೆಸ್ ಮಾಡಿದ ತಕ್ಷಣ ಅದು ಹೊರಗಡೆ ಬರಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ಳಿ. ಸೊ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇದೇ ಥರ ಹೊಸ ಹೊಸ ರೆಸಿಪಿಗಳು ಹಾಕ್ತಾ ಇರ್ತೀನಿ. ಸೊ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಾನು ಹಾಕೋ ವಿಡಿಯೋಸ ನೋಟಿಫಿಕೇಷನ್ ಮೂಲಕ ನಿಮಗೆ ತಲುಪುತ್ತೆ. ಸೊ ಹಾಗಾಗಿ ವಿಡಿಯೋ ಇಷ್ಟ ಆಗಿತ್ತಂದರೆ ಏನು ಮಾಡಬೇಕು, ಪ್ಲೀಸ್ ಲೈಕ್ ಮಾಡಬೇಕು. ಸೊ ನೋಡಿದ್ರಲ್ಲ, ಈ ಥರ ಹಾಕೋಬೇಕು, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕು, ಇಲ್ಲಿ ಚಕ್ಲಿ ಮೇಕರ್ದಿದೆ ನೋಡಿ, ಅದನ್ನ ಮೇಲ್ಗಡೆ ಇರೋದನ್ನು ತೊಗೊಂಡು, ಯಾವುದೇ ರೀತಿ ಕೈಯೂ ಕೂಡ ಅಲಸಾಗೋದಿಲ್ಲ. ಎಷ್ಟೋ ಜನಕ್ಕೆ ಸಂಡಿಗೆ ಮಾಡಬೇಕಾದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಥರನ ಫಾಲೋ ಮಾಡಿದ್ರೆ ಕರೆಕ್ಟಾಗಿ ನಾವು ಹಾಕೋಬೋದು. ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ಅದ್ರ ಮೇಲ್ಗಡೆ ಇರುತ್ತೆ ನೋಡಿ ಬಟನ್, ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಈ ಥರ ರೌಂಡಂಗೆ ಹಾಕ್ಕೊಂಡು ತಿರ್ಕೊಂಡು ಇಟ್ಕೊಂಡ್ಬಿಟ್ರೆ ಟೈಟ್ ಆಗಿಬಿಡುತ್ತೆ. ಸೊ ಈ ಓಪನ್ ಮಾಡೋಕ್ಕೂ ಕೂಡ ಅಷ್ಟೇ ಈಸಿಯಾಗಿ ಬರುತ್ತೆ ಅದು. ಸೊ ನೋಡಿ ಎಷ್ಟು ಎಳೆ ಎಳೆ ಆಗಿ ಬೀಳ್ತಾ ಇದೆ. ಸೊ ಹಿಟ್ಟನ್ನು ನಾವು ಕರೆಕ್ಟಾಗಿ ಮಾಡಿಕೊಂಡ್ರೆ ಸಂಡಿಗೆನೂ ಕೂಡ ಎಳೆ ಎಳೆ ಆಗಿ ಬರುತ್ತೆ. ಸೊ ಕಲರು ನಿಮಗೆ ಕಾಣಿಸ್ತಾ ಇರ್ಬೋದು, ನೋಡ್ತಾ ಇದ್ದೀರಲ್ವ. ಸೊ ಕಲರ್ನೂ ಕೂಡ ಹೌದು, ಅಷ್ಟು ಚೆನ್ನಾಗಿ ವೈಟಾಗಿ ಬರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ, ಅಂದರೆ ತುಂಬ ಜನ ದಿಪ್ಪ ಹಾಕೋತೀರ, ಸೊ ಆ ಥರ ಹಾಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಫ್ಲ್ಯಾಟ್ ಆಗಿರಬೇಕು, ಅಂದರೆ ತಿಳುವಾಗಿ ಹಾಕೋಬೇಕು. ಎಣ್ಣೆಯಲ್ಲಿ ಬಿಟ್ಟಿದ ತಕ್ಷಣ ದೊಡ್ಡದಾಗಿ ಅಳ್ತಾವಲ್ವ, ಸೊ ಅದಕ್ಕೋಸ್ಕರ ಫ್ಲ್ಯಾಟಾಗಿ ಹಾಕ್ಕೊಳ್ಳಿ. ಮೇಲ್ಗಡೆ ದಿಪ್ಪ ಹಾಕ್ಕೊಂಡ್ರೆ ಅದು ಎಣ್ಣೆಯಲ್ಲಿ ಕರಿಯೋದಕ್ಕೆ ಕಷ್ಟ ಆಗಿಬಿಡುತ್ತೆ, ಮತ್ತು ಅಷ್ಟೊಂದು ಹಸಿ ಬಿಸಿ ಆಗಿಬಿಡುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ಈ ಥರ ಫ್ಲ್ಯಾಟಾಗಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಹಾಕ್ಕೊಂಡ್ಬಿಟ್ರೆ ಸಾಕು. ಒಂದು ಸಾಚೆಯಲ್ಲಿ ನಾವು ಈ ಸಲ ಒಂದು ಸಲ ಏನಾದ್ರು ಹಿಟ್ಟನ್ನು ಈ ಚಕ್ಲಿ ಮೇಕರಲ್ಲಿ ಹಾಕ್ಕೊಂಡ್ರೆ ಮಿನಿಮಮ್ 10ರಿಂದ 12 ಸಂಡಿಗೆ ಆಗುತ್ತೆ. ಸೊ ಚಕ್ಲಿನೂ ಕೂಡ ಹೌದು, ಚಕ್ಲಿನೂ ತುಂಬಾ ಆಗಿಬಿಡುತ್ತೆ. ಸೊ ದೊಡ್ಡದಾಗಿರುತ್ತಲ್ವ, ಸೊ ಹಾಗಾಗಿ ನಾವು ಮನೆಯಲ್ಲಿರುವಂಥ ಹಳೆ ಕಾಲದಾಗ ಯೂಸ್ ಮಾಡ್ತಿದ್ದೆ ನೋಡಿ, ಆ ಥರ ಪಾತ್ರೆನೂ ನಾನು ತೊಗೊಂಡು ಹಾಕಿದ್ದೀನಿ. ನಿಮ್ಗೆ ಅದನ್ನು ಕೂಡ ಇದೇ ವಿಡಿಯೋದಾಗ ತೋರಿಸ್ತೀನಿ ನೋಡಿ. ಸೊ ಈ ಥರ ಇರೋರು ಏನು ಮಾಡಬೇಕಂದ್ರೆ, ಸೊ ಸ್ವಲ್ಪ ಈಗೇನು ಮಾಡಿ ಇದಕ್ಕೆ ನೀರು ಹಚ್ಕೊಳ್ಳಿ, ಅಂದರೆ ಹಿಟ್ಟು ನೀರು ಹಚ್ಕೊಳ್ಳಿಲ್ಲ ಅಂದರೆ ಚಕ್ಲಿಗೆ ಎಲ್ಲ ಕಡೆಯೂ ಹತ್ಕೊಂಡ್ಬಿಡುತ್ತೆ ಹಿಟ್ಟು. ಸೊ ಹಾಗಾಗಿ ನೀರು ಹಚ್ಕೊಂಡು ಹಾಕ್ಕೊಳ್ಳಿ. ಸೊ ಇದನ್ನು ಕೂಡ ಮೀಡಿಯಮ್ ಸೈಜ್ ಇರೋ ಮಣಿನ ತೊಗೊಂಡಿದ್ದೀನಿ ನಾನು, ತೀರಾ ದಪ್ಪ ಆಗಿರೋದಲ್ಲ ಅಥವಾ ತೀರಾ ಸಣ್ಣದಾಗಿರೋದನ್ನಲ್ಲ. ಸೊ ಮೀಡಿಯಮಲ್ಲಿರುತ್ತೆ ನೋಡಿ, ಅದನ್ನು ತೊಗೊಂಡಿದ್ದೀನಿ. ಸೊ ಅದಕ್ಕೂ ಕೂಡ ಜಾಸ್ತಿ ಹಿಟ್ಟು ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಸೈಡಲ್ಲಿ ಬರುತ್ತೆ. ಸೊ ಇದ್ರಲ್ಲೇನೂ ಕೂಡ ತುಂಬ ಹಿಟ್ಟು ಗಟ್ಟಿಯಾಗಿದ್ದರೆ ಕೈ ನೋವು ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ನಾನು ಹಿಟ್ಟಿನ ರೀತಿ ನಿಮಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಥರ ಫಾಲೋ ಮಾಡಿದ್ರೆ ಅದನ್ನು ಈ ಮಣಿಲೇನೂ ಕೂಡ ನಾವು ಈಸಿಯಾಗಿ ಹಾಕೋಬೋದು. ಸೊ ನೋಡಿ ಎಷ್ಟು ಫಟಾಫಟ್ ಅಂತ ನಾನು ಇಷ್ಟೊಂದು ಸಂಡಿಗೆನ ರೆಡಿ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಕಾಣಿಸ್ತಾ ಇದೆ ನೋಡಿ, ಪ್ರತಿಯೊಂದು ಸಂಡಿಗೆನೂ ಎಷ್ಟು ಚೆನ್ನಾಗಿ ವೈಟಾಗಿ ಬಂದಿದೆ. ಹಾಗೆ ಹಿಟ್ಟು ಸ್ವಲ್ಪ ತಳ ಹತ್ತಿರುತ್ತೆ, ಸೊ ಅದು ತಿನ್ನೋಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾವು ಈ ಥರ ಸೈಡಲ್ಲಿ ನಾನು ತೋರಿಸ್ತೀನಿ, ಆ ಥರ ಸಂಡಿಗೆನ ಕೂಡ ಕಡ್ಕೋಬೋದು. ಇಷ್ಟೊಂದು ಫ್ಲ್ಯಾಟಾಗಿ ಹಾಕೋದ್ರಿಂದ ಎಣ್ಣೆಯಲ್ಲಿ ಬಿಟ್ಟಿದ ತಕ್ಷಣ ಬೇಗನೆ ಅಳ್ತಪ್ಪ. ಸೊ ನೋಡ್ಕೊಂಡು ಬನ್ನಿ ಒಂದು ನಿಮಿಷ ಇದೇ ಥರ ಸಂಡಿಗೆನ ಹೇಗೆ ಮಾಡೋದು ಅಂತ. ಮತ್ತು ಬೇರೆ ಬೇರೆ ರೆಸಿಪಿ ಬೇಕಂದರೆ ಆ ರೆಸಿಪಿನೂ ಅಪ್ಲೋಡ್ ಆಗಿದೆ. ಇವಾಗ ಸಮ್ಮರಲ್ಲಿ ಸಂಡಿಗೆ ಮಾಡೋ ರೆಸಿಪಿ ತುಂಬ ನನ್ನ ಚಾನಲಲ್ಲಿ ಇದೆ, ಹೋಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸಬ್ಬಕ್ಕಿ ಹಪ್ಪಳ, ಅಕ್ಕಿ ಹಪ್ಪಳ, ಹಾಗೆ ಅನ್ನದಿಂದ ಮಾಡುವಂಥ ಹಪ್ಪಳ, ಎಲ್ಲ ಹಪ್ಪಳನೂ ಕೂಡ ಇದೇ ವಿಡಿಯೋ ನೆಕ್ಸ್ಟ್ ನನ್ನ ಚಾನಲಲ್ಲಿ ಇದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನಾವು ಒಂದಿನ ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಒಣಗಿಸ್ಕೊಳ್ಳಿ ಎಲ್ಲನೂ. ಒಂದು ದಿನದಲ್ಲಿ ಒಣಗೋದಿಲ್ಲ, 2 ದಿನ ಬೇಕು ಟೈಮು. ಒಂದು ದಿನದಲ್ಲಿ ಮೇಲ್ಗಡೆ ಇರೋದನ್ನು ಒಣಗಿಬಿಡುತ್ತೆ. ಸ್ವಲ್ಪ ಇವಾಗ ಜಾಸ್ತಿ ಬಿಸಿಲಲ್ವ, ಸೊ ಹಾಗಾಗಿ ಬೇಗನೆ ಒಣಗಿಬಿಡುತ್ತೆ. ನೋಡಿದ್ರಲ್ಲ, ಈ ಥರ ಎಕ್ಸ್ಟ್ರಾ ಹಿಟ್ಟನ್ನು ಸಂಡಿಗೆ ಈ ರೀತಿ ರೆಡಿ ಮಾಡ್ಕೋಬೇಕು. ಯಾಕೆಂದರೆ ಇನ್ನೂ ಒಣಗಿದ ಮೇಲೆ ಎಣ್ಣೆಯಲ್ಲಿ ಬಿಟ್ಟಿದ ತಕ್ಷಣ ತುಂಬ ಚೆನ್ನಾಗಿ ಅಳ್ತಾವೆ ಇವನು ಕೂಡ ಹೌದು. ಸೊ ಇಷ್ಟೊಂದು ಸಂಡಿಗೆ ಆಗಿದೆ. ನಾನು ತೊಗೊಂಡಿರೋದು ಹಿಟ್ಟು 3 ಬೌಲ್ ಅಂದರೆ 2.5 ಬೌಲ್ ಆಗುವಷ್ಟು ಹಿಟ್ಟಿಗೆ ಇಷ್ಟೊಂದು ಸಂಡಿಗೆ ಆಗ್ತಾವೆ.
ಸೊ ಅಕ್ಕಿ ಸಂಡಿಗೆ ಈ ಥರ ನಾವು ಮಾಡಿಕೊಂಡು 1 ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ. 1 ವರ್ಷ ಅಲ್ಲ 2 ವರ್ಷವೂ ಇಟ್ಟರೆ ಏನಾಗೋದಿಲ್ಲ. ಸೊ ಕಲರ್ ಆ್ಯಡ್ ಮಾಡಿದರೆ ಅದು 1 ವರ್ಷ ಆದಮೇಲೆ ಕಹಿಯಾಗಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ವೈಟ್ ಆಗಿರೋ ಸಂಡಿಗೆನ ಜಾಸ್ತಿ ಮಾಡಿಟ್ಕೊಳ್ಳಿ. 1 ವರ್ಷ ಅಲ್ಲ, ನೀವು 2 ವರ್ಷ 3 ವರ್ಷ ಇಟ್ಟರೂ ಈ ಥರ ಸಂಡಿಗೆ ಕಹಿಯಾಗಿ ಬರೋದಿಲ್ಲ. ಒಂದಿನ ಒಣಗಿದ ಮೇಲೆ ಈ ಥರ ಓಪನ್ ಆಗಿಬಿಟ್ಟು ಬಂದುಬಿಡುತ್ತೆ. ಡೈರೆಕ್ಟ್ ಕೈಯಿಂದ ಜಸ್ಟ್ ಹಿಂಗೆ ಓಪನ್ ಮಾಡಿದ್ರೆ ಬಂದುಬಿಡುತ್ತೆ. ಸೊ ಒಂದು ಬುಟ್ಟಿಯಲ್ಲಿ ಹಾಕಿ ಈ ಥರ ಬಿಸಿಲಿಗೆ ನಾವು ಮತ್ತೊಂದು ದಿನ ಒಣಗಿಸ್ಕೋಬೇಕು. ಸೊ ಓನ್ಲಿ ನಾನು 2 ಡೇಸಲ್ಲಿನೇ ಚೆನ್ನಾಗಿ ಒಣಗಿಸ್ಬಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಒಣಗಿಬಿಟ್ಟಿದೆ. ಸೊ ಒಣಗಿದ ಮೇಲೆ ಈ ಥರ ಕಲರ್ ಆಗುತ್ತೆ, ಬಟ್ ಕರೆದ ಮೇಲೆ ಅದೇ ಥರ ವೈಟ್ ಆಗಿನೇ ಬರುತ್ತೆ. ಸೊ ಇವಾಗ ತೋರಿಸ್ತೀನಿ ನೋಡಿ ನಾನು ಕರಿದು ನಿಮಗೆ. ಸೊ ನಾನಿಲ್ಲಿ ಬಳಸ್ತಾ ಇರೋದು ಇಂಡಕ್ಷನ್ ಸ್ಟವ್ ಮೇಲೇನು ಈಗ ಗ್ಯಾಸಿನ ಪ್ರಾಬ್ಲಮ್ ಇರೋದಕ್ಕೆ ಕಾರಣಕ್ಕಾಗಿ ಸ್ವಲ್ಪ ಇಂಡಕ್ಷನ್ ಸ್ಟವ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಒಂದು ಪಾತ್ರೆ ಇಂಡಕ್ಷನ್ ಸ್ಟವ್ ಮೇಲೆ ಸ್ಟೀಲ್ ಪಾತ್ರೆನೇ ಇಟ್ಕೋಬೇಕಾಗುತ್ತೆ ಅಂತ ಹೇಳ್ತಾರೆ ಸೊ ತುಂಬ ಜನ. ಬಟ್ ನಾನು ಎಲ್ಲ ರೀತಿ ಪಾತ್ರೆನೂ ಯೂಸ್ ಮಾಡಿದ್ದೀನಿ. ಆದಷ್ಟು ಫ್ಲ್ಯಾಟ್ ಆಗಿರೋ ಪಾತ್ರೆನ ಯೂಸ್ ಮಾಡಬೇಕಾಗುತ್ತೆ ಇಂಡಕ್ಷನ್ ಸ್ಟವ್ ಮೇಲೆ. ಸೊ ಎಣ್ಣೆ ನೋಡಿ, ನಾನು ಜಾಸ್ತಿ ರೀತಿಯನ್ನು ಎಣ್ಣೆ ಹಾಕೋತಾ ಇಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆಯಲ್ಲಿನೇ ಬಿಟ್ಟು ತೋರಿಸ್ತೀನಿ ನಿಮಗೆ. ಸಂಡಿಗೆ ಎಷ್ಟು ಚೆನ್ನಾಗಿ ಫಳ್ಳಾಗಿ ಬಂದಿದೆ ಮತ್ತು ವೈಟ್ ಆಗಿನೂ ಕೂಡ ಬಂದಿದೆ. ಸೊ ಇದ್ರ ಮೇಲೆ ಹೀಟ್ ಜಾಸ್ತಿ, ಆಯಿಲ್ ಹೀಟ್ ಆಗಿಬಿಡುತ್ತೆ ಒಮ್ಮೆ ಸಡನ್ನಾಗಿ. ಅದಕ್ಕೋಸ್ಕರ ಹೀಟ್ ಜಾಸ್ತಿ ಆದಮೇಲೆ ನಾನಿಲ್ಲಿ ಡಿಗ್ರಿನ ಕಡಿಮೆ ಮಾಡ್ಕೊಂಡಿದ್ದೀನಿ, ಅಂದರೆ ಹೀಟ್ ಕಡಿಮೆ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಒಂದು ಹಾಕ್ತೀನಿ, ನಾನು ಟಚ್ಚೇ ಮಾಡೋದು ಬೇಡ, ತಾನಾಗೆ ಎದ್ದು ಬಿಟ್ಟು ಬರುತ್ತೆ ಅದು. ಹಾಗೆ ಎಷ್ಟು ದೊಡ್ಡದಾಗೆ ಆಗುತ್ತೆ ನೋಡಿ. ಅಷ್ಟು ಅದೇ ಹೇಳಿದೆ ಆವಾಗಲೇ ನಾನು, ಫ್ಲ್ಯಾಟಂಗೆ ಹಾಕ್ಕೊಳ್ಳಿ ಅಂತ. ದಿಪ್ಪಾಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ, ಅದು ಇಷ್ಟು ಚೆನ್ನಾಗಿ ಬರೋಲ್ಲ. ಫ್ಲ್ಯಾಟಾಗಿ ಹಾಕ್ಕೊಂಡ್ರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ, ಅದಕ್ಕೋಸ್ಕರ ಫ್ಲ್ಯಾಟಾಗಿ ಹಾಕ್ಕೊಳ್ಳಿ. ನೋಡಿದ್ರಲ್ಲ, ಜಸ್ಟ್ ಹಿಂಗೆ ಎಣ್ಣೆಯಲ್ಲಿ ಬಿಟ್ಟಿದ ತಕ್ಷಣ ತಾನಾಗೆ ಮೇಲ್ಗಡೆ ಬರುತ್ತೆ. ಅದಕ್ಕೆ ನಾವು ಟಚ್ಚೇ ಮಾಡೋದು ಹತ್ತಲ್ಲ. ಗೋಧಿ ಸಂಡಿಗೆ ಥರನೇ ಬರುತ್ತೆ, ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಉಪ್ಪನ್ನು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ, ಎಷ್ಟು ಕಲರು ಕೂಡ ವೈಟ್ ಆಗಿದೆ. ಸೊ ಈ ಥರ ವೈಟಾಗಿ ಬರಬೇಕಂದ್ರೆ ಆ 3 ಸ್ಟೆಪ್ನ ಫಾಲೋ ಮಾಡಿದ್ರೆ ಮಾತ್ರ ವೈಟಾಗಿ ಬರೋಕ್ಕೆ ಸಾಧ್ಯ. ಸೊ ಯಾರೆಲ್ಲ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ದೀರಾ, ಆ 3 ಸ್ಟೆಪ್ನ ನೀವು ವಾಪಸ್ ಹೋಗಿ ನೋಡ್ಬೋದು. ಎಷ್ಟೊಂದು ಜನ ಸ್ಕಿಪ್ ಮಾಡಿ ನೋಡ್ತೀರಾ ವಿಡಿಯೋನ. ಸೊ ಸ್ಕಿಪ್ ಮಾಡಿ ನೋಡೋದ್ರಿಂದ ಏನೂ ಅರ್ಥ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ. ಸೊ ತುಂಬ ಲೆಂದಿ ಆಗಿದೆ ವಿಡಿಯೋ, ಯಾಕೆಂದರೆ ನಾನು ಕಂಪ್ಲೀಟಾಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ಬೇಕಂತ ಸ್ವಲ್ಪ ಈ ವಿಡಿಯೋ ಲೆಂದಿ ಆಗಿದೆ. ಏಕೆಂದರೆ ಇದೇ ನಂದು ವಿಡಿಯೋ ಫಸ್ಟ್ ವಿಡಿಯೋ ಜಾಸ್ತಿ ಲೆಂದಿ ಆಗಿರೋದಂತ ಹೇಳೋದಂದರೆ. ಇನ್ನು ಮಿಕ್ಕಿದೆಲ್ಲ ವಿಡಿಯೋಸ್ ಅಟ್ಟೆ 10 ನಿಮಿಷ 15 ನಿಮಿಷದ ಒಳಗಡೆ ಇದೆ. ಬಟ್ ಈ ಒಂದು ವಿಡಿಯೋ ಮಾತ್ರ ಜಾಸ್ತಿ ಲೆಂದಿಯಾಗಿದೆ. ನೋಡಿ ತೋರಿಸ್ತಾ ಇದ್ದೀನಿ, ಇದು ಒಣಗಿದ್ದು, ಇದು ಕರೆದಿದ್ದು, ಡಬಲ್ ಅಲ್ಲ ಟ್ರಿಬಲಲ್ಲಿ ಅರಳಿಬಿಟ್ಟಿದೆ ಇದು. ಸೊ ಜಸ್ಟ್ ಎಣ್ಣೆಯಲ್ಲಿ ಹಾಕಿದ್ಮೇಲೆ ಎಷ್ಟು ದೊಡ್ಡದಾಗುತ್ತೆ ಅಂದರೆ, ಅದಕ್ಕೆ ಹೇಳಿದ್ದೆ ನಾನು ಅಷ್ಟು ಚಿಕ್ಕದಾಗಿ ಹಾಕ್ಕೊಂಡಿರೋದು. ಸೊ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಎಷ್ಟು ದೊಡ್ಡದಾಗಿ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ನಾನು ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಒಣಗಿದ್ದು ಮತ್ತು ಕರೆದಿದ್ದು ಎರಡೂ ಇದೆ. ಮುಂದ್ಗಡೆ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತೋರಿಸಿದ್ದೀನಿ ಎಷ್ಟು ಪಟ್ಟು ಅರಳ್ತಾವಂತ ಹೇಳಿ. ಹಾಗೆ ಟೇಸ್ಟ್ನೂ ಅಷ್ಟೇ, ಟೇಸ್ಟ್ ಅಂದರೂ ಅಲ್ಟಿಮೇಟ್ ಆಗಿತ್ತು. ಯಾಕೆಂದರೆ ಬಾಯಲ್ಲಿಟ್ಟರೆ ಜಸ್ಟ್ ಹಿಂಗೆ ಬಾಯಲ್ಲಿಟ್ಟರೆ ಸಾಕು ಕರಗಿಬಿಡುತ್ತೆ. ಮತ್ತು ಕೈಯಲ್ಲೂ ಕೂಡ ನಾನು ಪ್ರೆಸ್ ಮಾಡಿ ತೋರಿಸ್ತೀನಿ ನಿಮಗೆ ಮುಂದ್ಗಡೆ. ಕೈಯಲ್ಲಿ ಹಿಡಿಯೋದೇ ಬೇಡ, ಅಷ್ಟೊಂದ್ರಾಗೆ ಎಲ್ಲ ಮುರಿದ್ಬಿಟ್ಟಿರುತ್ತೆ. ಸೊ ಯಾರೆಲ್ಲ ಈ ಸಂಡಿಗೆ ರೆಸಿಪಿ ಮಾಡಬೇಕು ಅಂದ್ಕೊಂಡಿರೋರು ದಯವಿಟ್ಟು ಈ ವಿಡಿಯೋ ಯೂಸ್ಫುಲ್ ಅಂತ ನಾನು ಹೇಳ್ತೀನಿ. ಸೊ ತುಂಬ ಲೆಂದಿ ಆಗಿರ್ಬೋದು, ಬಟ್ ಡೀಟೇಲ್ ಆಗಿದೆ. ಎಲ್ಲಿ ಯಾವ ವಿಡಿಯೋನು ಸ್ಕಿಪ್ ಮಾಡಿಲ್ಲ ನಾನು, ಏಕೆಂದರೆ ಸ್ಕಿಪ್ ಮಾಡಿ ತೋರಿಸೋದ್ರಿಂದ ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗಾಗಿ ನಾನು ಸ್ಕಿಪ್ ಮಾಡಿಲ್ಲ. ನೋಡಿದ್ರಲ್ಲ, ಅಷ್ಟೂ ಕರಿಯೋದನ್ನು ತೋರಿಸಿದ್ದೀನಿ ನಾನು. ಎಷ್ಟು ನಿಮಗೆ 1 ಅಲ್ಲ 2 ಅಲ್ಲ 4 ರಿಂದ 5 ನಾನು ಎಣ್ಣೆಯಲ್ಲಿ ಬಿಟ್ಟು ತೋರಿಸ್ತಾ ಇದ್ದೀನಿ. ಯಾಕೆಂದರೆ 1-2 ಬಿಟ್ಟು ತೋರಿಸಿದ ತಕ್ಷಣ ಅಷ್ಟೊಂದು ಜನ ನಂಬಲ್ಲ. ಯಾಕೆಂದರೆ ಅದಕ್ಕೆ ನಾನು ಜಾಸ್ತಿ ರೀತಿಯಲ್ಲಿ ಬಿಟ್ಟು ತೋರಿಸಿದ್ದೀನಿ. ನೋಡಿ, ಅಷ್ಟು ಸಂಡಿಗೆನೂ ಇಷ್ಟು ವೈಟಾಗಿ ಬಂದಿದೆ, ಕಾಣಿಸ್ತಾ ಇದೆ ಅಲ್ವಾ? ಸೊ ಇಷ್ಟ ಆಗಿತ್ತಂದರೆ ಏನು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇವಾಗ ನಾನು ಇದನ್ನು ಒಂದು ಕೈಯಲ್ಲಿ ಇಟ್ಟು ಪ್ರೆಸ್ ಮಾಡಿ ತೋರಿಸ್ತೀನಿ. ಎಷ್ಟು ಬೇಗನೆ ಅಂದರೆ ಕೈಯಲ್ಲಿ ಹಿಡಿದ ತಕ್ಷಣವೇ ಮುರಿದ್ಬಿಡುತ್ತೆ. ಸೊ ಹಾಗಾಗಿ ನಾನು ಸ್ಲೋ ಆಗಿ ಹಿಡ್ತಿದ್ದೀನಿ ಕೈಯಲ್ಲಿ. ನೋಡಿ, ಇದು ಒಣಗಿದ ಸಂಡಿಗೆ, ಅದು ಕರೆದಿದ್ದು. ಎಷ್ಟು ದೊಡ್ಡದಾಗಿದೆ ಅಲ್ವಾ? ಕಲರು ಕೂಡ ಅಷ್ಟೇ ತುಂಬ ವೈಟಾಗಿದೆ, ಸ್ವಲ್ಪ ಲೈಟ್ ಹಾಕಿಲ್ಲ ನಾನು. ಸೊ ನೋಡಿ, ಇವಾಗ ಜಸ್ಟ್ ಇದನ್ನು ಒಂದು ಮುರಿದು ತೋರಿಸ್ತೀನಿ ಕೈಯಲ್ಲಿ. ನಾವು ಪ್ರೆಸ್ಸೇ ಮಾಡೋದು ಬೇಡ, ಜಸ್ಟ್ ಹಿಂಗೆ ಹಿಡಿದ್ರೆ ಸಾಕು ಮುರಿದ್ಬಿಡುತ್ತೆ. ಸೊ ಈಸಿ ಮೆಥಡಲ್ಲಿ ಹೇಳಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರೆಲ್ಲ ನಾನು ವಿಡಿಯೋನ ನೋಡಿಲ್ಲ ಇದುವರೆಗೂ ಬೇಗ ನೋಡಿಕೊಂಡು ನೀವು ಇದೇ ಥರ ಸಂಡಿಗೆನ ಮಾಡಿಕೊಂಡು ತಿಂತಾಯಿರಿ ಅಂತ ಹೇಳ್ತೀನಿ.
ಸೊ ನೋಡಿ ತೋರಿಸ್ತಾ ಇದ್ದೀನಿ, ಜಸ್ಟ್ ಹಿಂಗೆ ಸಾಕು. ವಾಪಸ್ ಹಿಟ್ಟಾಗಬೇಕು, ಆ ರೇಂಜಿಗೆ ಮುರಿದು ಬಿಡುತ್ತೆ ಅದು, ಅಷ್ಟು ಕ್ರಿಸ್ಪಿನೆಸ್ಸು, ಹಾಗೆ ಅಷ್ಟು ಫಳ್ಳಾಗಿ ಬರುತ್ತೆ. ಮತ್ತು ಸ್ಮೆಲ್ಲು ಜಾಸ್ತಿ ಬರೋಲ್ಲ, ಏಕೆಂದರೆ ನಾವು ಅಕ್ಕಿನ ಅಷ್ಟೊಂದು ಸಲ ಕ್ಲೀನ್ ಮಾಡಿ ತೊಳೆದಿರ್ತೀವಿ. ಹಿಟ್ಟೂ ಕೂಡ ಹೌದು ಮೇಲ್ಗಡೆ ಇರೋ ನೀರನ್ನು ತೆಗ್ದಿರ್ತೀವಿ. ಸೊ ಹಾಗಾಗಿ ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೊ ಹಾಗೆ ಮತ್ತೆ ಯಾವ ರೆಸಿಪಿ ಬೇಕಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಆ ರೆಸಿಪಿನ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.